ಎಲ್ರಿಗೂ ಗೊತ್ತಿರೋ ಹಾಗೆ ಜಯಂತಿಯವರು ಕನ್ನಡ ಚಿತ್ರರಂಗದ ದೊಡ್ಡ ಆಸ್ತಿ. ಅವರು ಬರೀ ನಾಯಕಿ ನಟಿ ಅಷ್ಟೇ ಅಲ್ಲ, ಅವರು ನಿರ್ಮಾಪಕರು ಆಗಿದ್ದರು, ನಿರ್ದೇಶಕಿಯೂ ಆಗಿದ್ದರು. ಎಲ್ಲವೂ ಆಗಿ ಕನ್ನಡ ಚಿತ್ರರಂಗಕ್ಕೆ ಬಹಳ ವರ್ಷಗಳಿಂದ ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದರು ನಿರಂತರವಾಗಿ. ಅವರು ಕಲಾವಿದೆ, ನಿರ್ದೇಶಕಿ, ನಿರ್ಮಾಪಕಿ ಅನ್ನೋದಕ್ಕಿಂತ ಒಬ್ಬ ತಾಯಿ ಸ್ವರೂಪದಲ್ಲಿದ್ದರು. ಇಂಡಸ್ಟ್ರಿಗೆ ಯಾರಾದರೂ ಒಂದು ಬಹಳ ಪ್ರೀತಿಯಿಂದ, ಬಹಳ ಆತ್ಮೀಯವಾಗಿ, ಬಹಳ ಆಪ್ಯಾಯವಾಗಿ ಮಾತಾಡ್ತಾ ಇದ್ರು ಅಂದರೆ ಅದು ಜಯಂತಿ ಅಮ್ಮ ಅವರು. ಅವರನ್ನು ಕಳ್ಕೊಂಡು ಒಂದು ತಾಯಿಯ ಧ್ವನಿ ಇವತ್ತು ಹೊರಟೋಯ್ತು ನಮ್ಮಿಂದ ಅಂತ ನಾನು ಭಾವಿಸ್ತೇನೆ. ಇನ್ನು ಹಲವಾರು ವಿಚಾರಗಳನ್ನ ಅವ್ರ ಹೇಳ್ಕೊಂಡೇ ಹೋಗ್ಬೋದು. ಬೆಳಗಿನಿಂದ ಅವರ ಅಂತಿಮ ಯಾತ್ರೆಯ ಇದರಲ್ಲಿ ಪಾಲ್ಗೊಳ್ತಾ ಬಂದಿದ್ದೀನಿ. ಆ ತಾಯಿಯ ಆತ್ಮಕ್ಕೆ ಶಾಂತಿ ಸಿಗಬೇಕು, ಅವರ ಮನೆಯವರಿಗೆ ಮತ್ತು ಇಡೀ ಅವರನ್ನು ಪ್ರೀತಿಸುವ ಹೃದಯಗಳಿಗೆ, ಮನಸ್ಸುಗಳಿಗೆ ನಿಜವಾಗ್ಲೂ ಆ ಭಗವಂತ ಶಕ್ತಿಯನ್ನು ಕೊಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಅಮ್ಮನ ಅಗಲಿಕೆ ತುಂಬ ಆಘಾತ ತಂದಿದೆ. ಬಹುಶಃ ಅಮ್ಮನಿಗೆ ಇತ್ತೀಚಿನ ದಿನಗಳಲ್ಲಿ ಅವಾಗವಾಗ ಆರೋಗ್ಯ ಹದಗೆಡ್ತಾ ಇತ್ತು. ಆದರೆ ಪ್ರತಿ ಸಾರಿ ಅಮ್ಮ ಹಾಸ್ಪಿಟ್ಲಿಗೆ ಹೋದಾಗ ಮೊದಲಿಗಿಂತಲೂ ಹೆಚ್ಚು ಆರೋಗ್ಯವಂತರಾಗಿ ವಾಪಸ್ ಬರ್ತಾಯಿದ್ರು. ಇತ್ತೀಚಿನ ದಿನಗಳಲ್ಲಿ ಅಮ್ಮ ಹಾಗೇ ವಾಪಸ್ ಬರ್ತಾರೆ, ಆರೋಗ್ಯವಂತರಾಗಿ ವಾಪಸ್ ಬರ್ತಾರೆ ಅನ್ನೋ ನಂಬಿಕೆ ನನಗಿತ್ತು. ಅವ್ರನ್ನ ಇಷ್ಟು ಬೇಗ ಕಳ್ಕೊಳ್ತೀವಿ ಅಂತ ನನಗೆ ಅಂದ್ಕೊಂಡಿರಲಿಲ್ಲ. ಹೆಸರಿಗೆ ತಕ್ಕ ಹಾಗೆ ಅಭಿನಯ ಶಾರದೆ, ಕಲಾ ಸರಸ್ವತಿ. ಅವರು ನೋಡೋದಕ್ಕೆ ಎಷ್ಟು ಸುಂದರವೋ ಅದಕ್ಕಿಂತಲೂ ಸುಂದರ ಅವರ ಹೃದಯ, ಅವರ ಹೃದಯವಂತಿಕೆ, ಅವರ ಸರಳತೆ, ಅವರ ಮುಗ್ಧತೆ. ಅವ್ರ ಜೊತೆ ಹಲವಾರು ಸಿನಿಮಾಗಳಲ್ಲಿ ಕೆಲಸ ಮಾಡುವಂಥ ಅವಕಾಶ ನನಗೆ ಸಿಕ್ತು. ಇತ್ತೀಚಿನ ದಿನಗಳಲ್ಲಿ ಒಂದೇ ಏರಿಯಾದಲ್ಲಿ ಇದ್ದಿದ್ದರಿಂದ ಅವ್ರ ಜೊತೆ ಒಡನಾಟನೂ ಕೂಡ ಹೆಚ್ಚಿತ್ತು. ಅವರಿಂದ ಸಾಕಷ್ಟು ಕಲ್ತಿದ್ದೀನಿ. ಅವರು ಈ ವೃತ್ತಿಯನ್ನು, ಅವರ ಕೆಲಸವನ್ನು ಗೌರವಿಸ್ತಾ ಇದ್ದಂಥ ರೀತಿ ಬಹುಶಃ ಎಲ್ಲರಿಗೂ ಮಾದರಿ, ನಮ್ಮಂಥ ಹಲವಾರು ಕಲಾವಿದರಿಗೆ ಮಾದರಿ. ಕಲಾ ಸರಸ್ವತಿ, ಕಲಾ ಶಾರದೆ ಮತ್ತೊಮ್ಮೆ ಇದೇ ಕರ್ನಾಟಕದಲ್ಲಿ ಹುಟ್ಟು ಬರಬೇಕು. ವೈಯಕ್ತಿಕವಾಗಿ ನನ್ನಂಥ ಹಲವಾರು ಹೆಣ್ಮಕ್ಳಿಗೆ ತಾಯಿಯಾಗಿ ಮತ್ತೊಮ್ಮೆ ಜಯಂತಿ ಅಮ್ಮ ಹುಟ್ಟು ಬರಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತೀನಿ. ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತೀನಿ. ಜಯಂತಿ ಮಮ್ಮಿನ ಕಳ್ಕೊಂಡು ಇವತ್ತು ನಮ್ಮ ಚಿತ್ರರಂಗನೇ ಅಲ್ಲ, ನಮ್ಮ ಕರ್ನಾಟಕನೇ ನಾವು ಬಡವರಾಗಿದ್ದೀವಿ. ಹೆಸರು ತಕ್ಕಂಗೆ ಅಭಿನಯ ಶಾರದೆ, ಆ ಕಲಾ ಸರಸ್ವತಿನೇ ಇವತ್ತು ನಾವು ಕಳ್ಕೊಂಬಿಟ್ಟಿದ್ದೀವಿ. ನಿಜವಾಗ್ಲೂ ನಮ್ಮ ದುರಾದೃಷ್ಟ. ಅವರು ಇಷ್ಟು ಬೇಗ ನಮ್ಮನ್ನು ಅಗಲಿದ್ದು. ಅವ್ರ ಜೊತೆ ನಾನು ನನ್ನ ಮೊದಲನೇ ಸಿನಿಮಾದಲ್ಲಿ ಅವ್ರ ಜೊತೆ ಆ್ಯಕ್ಟ್ ಮಾಡೋವಂಥ ಅವಕಾಶ ನನಗೆ ಸಿಕ್ಕಿದ್ದು ನನ್ನ ಭಾಗ್ಯ ಅಂತ ಅನ್ಕೋತೀನಿ. ಏಕೆಂದರೆ ಲಾಂಚ್ ಆಗಿದ್ದು ಅಪ್ಪಾಜಿಯವ್ರ ಬ್ಯಾನರಲ್ಲಿ. ಇಂಥ ದೊಡ್ಡ ದೊಡ್ಡ ಹಿರಿಯ ಕಲಾವಿದರ ಜೊತೆ ಮಾಡೋವಂಥ ಅವಕಾಶ ಸಿಕ್ತು. ಅವತ್ತವ್ರು ಹೇಗಿದ್ದರೋ ಅದೇ ಪ್ರೀತಿ, ವಿಶ್ವಾಸ, ಅದೇ ಒಂದು ಕಾಳಜಿ. ಅವ್ರಿಗೆ ಹೆಣ್ಮಕ್ಳು ಅಂತಂದರೆ ತುಂಬ ಪ್ರೀತಿ. ಅವರು ಸಿಕ್ಕಿದಾಗಲೆಲ್ಲ ಅವರು ಏನೋ ರಾಜ ಹೆಂಗಿದೆಯಾ ಅಂತ ತಬ್ಕೊಂಡು ಮುತ್ಕೊಟ್ಟು ಎಷ್ಟು ಕಾಳಜಿ ವಹಿಸೋರು ಅಂದರೆ ಇವತ್ತಿಗೆ ಅದೆಲ್ಲ ನಾವು ಕಳ್ಕೊಂಡು ನಿಜವಾಗ್ಲೂ ತುಂಬ ಒಂದು ದೊಡ್ಡ ಆಸ್ತಿನೇ ಕಳ್ಕೊಂಬಿಟ್ಟಿದ್ದೀವಿ. ಜಯಂತಿ ಮಮ್ಮಿ ಬರೀ ಒಂದು ಒಳ್ಳೆ ಮೇರು ನಟಿ ಮಾತ್ರ ಆಗಿರಲಿಲ್ಲ. ಅವರ ಹೃದಯ ಅಷ್ಟು ಮೃದುವಾದದ್ದು, ಅಷ್ಟು ಒಳ್ಳೆ ವ್ಯಕ್ತಿತ್ವ ಅವ್ರದ್ದು. ಏಕೆಂದರೆ ಪ್ರತಿಯೊಬ್ಬರೂ ಅವರು ಒಂದೇ ಸಮ ನೋಡ್ಕೊಳ್ಳೋರು, ಒಂದೇ ಥರ. ಅವ್ರಿಗೆ ಕಲಾವಿದರು ಅಂತಂದರೆ ಅವರು ಇಡೀ ಕುಟುಂಬನೇ ಕಲಾವಿದ್ರ ಕುಟುಂಬ ಆಗಿತ್ತು. ಇವತ್ತು ಅದನ್ನೆಲ್ಲ ನಾವು ಕಳ್ಕೊಂಡಿದ್ದೀವಿ. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರು ಮತ್ತೆ ಇಲ್ಲೇ ಹುಟ್ಟು ಬರಲಿ ಅನ್ನೋದೇ ನನ್ನ ಆಸೆ. ವಿಡಿಯೋನಾ? Jayanti Amma is, I call her Amma from my heart. 1 minute ಮುಗಿಸಿ ಅಂತ ಹೇಳಿದ್ದಾರೆ. 1 minute ವಿತ್ ವೆರಿ ಸ್ಪೆಸಿಫಿಕ್ ಆ್ಯಂಡ್ ಅಕ್ಯುರಸಿಲಿ ಹೇಳಬೇಕಂದ್ರೆ ಐ ಥಿಂಕ್ ಫಿಲಮ್ ಆ್ಯಕ್ಟ್ರೆಸ್ ಆರ್ ಎನಿ ಆರ್ಟಿಸ್ಟ್ ಬೇಸಿಕಲಿ, ಎಸ್ಪೆಷಲಿ ಹೂ ಇಸ್ ಇನ್ ಅ ಪಬ್ಲಿಕ್ ಫೀಲ್ಡ್, ದಟ್ ಈಸ್ ದ ವೇ ಒನ್ ಶುಡ್ ಲಿವ್.
with self-pride and also die with the pride like that. I think she lived a wonderful life, not crying in front of everyone, and she just enjoyed every bit of life. Enjoyed ಅನ್ನೋಕ್ಕಿಂತ ಹೆಚ್ಚಾಗಿ the way they say philosophically, it's just a phenomenon, that the life as a phenomenon, she took it so gracefully, and then she just lived every minute like that. So I always loved her for it, and then she kept inspiring me. I'm very sure now she will continue to inspire me, because I really want to live my life like that. Thank you so much. ನಮ್ಮ ಜಯಂತಿ ಅಮ್ಮ, ನಮ್ಮ ಅಭಿನಯ ಶಾರದೆ, ಇವ್ರ ಬಗ್ಗೆ ಎಷ್ಟು ದೊಡ್ಡ ಕಲಾವಿದೆ ಅಂತ ಹೇಳೋದಕ್ಕೆ ನಾನು ತುಂಬ ಚಿಕ್ಕವಳಾದೆ. ಆದರೆ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ನಾನು ಹೇಳಬೇಕು. ಈ ಥರ ಹಲವಾರು ಸಣ್ಣ ಪುಟ್ಟ ಕಲಾವಿದರಿಗೆ, ಟೆಕ್ನಿಷಿಯನ್ಸ್ಗೆ, ತಂತ್ರಜ್ಞರಿಗೆ ಎಲ್ಲರಿಗೂ ತುಂಬ ಒಳ್ಳೇದು ಮಾಡಿರೋ ನೆನಪುಗಳು ಖಂಡಿತ ಇರುತ್ತೆ. ಹಾಗೆ ನನಗೂ ಇದೆ. 20 ವರ್ಷದ ಹಿಂದೆ ನಾನೊಂದು ಸೀರಿಯಲ್ ಡೈರೆಕ್ಷನ್ ಮತ್ತು ಪ್ರೊಡಕ್ಷನ್ ಮಾಡ್ತಿರ್ಬೇಕಾದ್ರೆ ಒಬ್ಬ ದೊಡ್ಡ ಸೆಲೆಬ್ರಿಟಿನ ಕರೆಸ್ಬೇಕು ಅಂತ ರೂಲ್ಸ್ ಹಾಕಿದ್ರು ಚಾನಲ್ನವರು. ಯಾರ ಹತ್ರ ಹೋಗೋದಪ್ಪ ಅಂತ ಇವ್ರ ಹತ್ರ ಹೋಗಿದ್ದೆ. ನಮಗೆಲ್ಲ ಇವ್ರು ಗೊತ್ತು, ಇವ್ರಿಗೆ ನಾನು ಯಾರೂ ಗೊತ್ತಿಲ್ಲ. ಆದರೆ ಇವರು ಗೊತ್ತೂ ಇಲ್ಲ, ಪರಿಚಯ ಇಲ್ಲ, ಎಷ್ಟು ದುಡ್ಡು ಕೊಡ್ತೀಯಾ ಏನೂ ಕೇಳಲಿಲ್ಲ. ಕೇಳಿದ ತಕ್ಷಣ ಹ್ಞೂನಮ್ಮ ಬರ್ತೀನಮ್ಮ ಅಂದರು. ಅದು ಬೆಂಗಳೂರಲ್ಲ, ಶ್ರೀರಂಗಪಟ್ಟಣದಲ್ಲಿ ಶೂಟಿಂಗು. ಅವ್ರದ್ದೇ ಕಾರಲ್ಲಿ ಬಂದು ನನಗೆ ಆ್ಯಕ್ಟ್ ಮಾಡಿ ಹೋದರು. ಈ ಥರ ಇವರು ಎಷ್ಟು ಜನಕ್ಕೆ ಹೆಲ್ಪ್ ಮಾಡಿದಾರೋ. ನಮ್ಮ ಜಯಂತಿ ಅಮ್ಮ, ನಮ್ಮ ಕಲಾವಿದೆ. ಲವ್ ಹರ್. ಥ್ಯಾಂಕ್ ಯು. ಕರ್ನಾಟಕದ ಒಬ್ಬ ಮಹಾನ್ ತಾರೆ ತನ್ನ ಮಾನವೀಯ ಮೌಲ್ಯಗಳು ಮತ್ತು ನಟನಾ ಸಾಮರ್ಥ್ಯ ಮತ್ತು ಬದುಕಿನ ಕೌಶಲ್ಯಗಳಿಂದ ಒಬ್ಬ ಆದರ್ಶ ತಾರೆಯಾಗಿ 5-6 ದಶಕಗಳ ಕಾಲ ಎಲ್ಲ ಭಾಷೆಗಳಲ್ಲಿ ಮಿಂಚಿದ ಒಬ್ಬ ಮಹಾನ್ ಚೇತನವನ್ನು ಇವತ್ತು ನಾವು ಕಳ್ಕೊಂಡಿದ್ದೇವೆ. ಅವರು ಎಂತಹ ಮುಗ್ಧ ನಟಿ ಅಂದರೆ, ಎಷ್ಟು ಪ್ರತಿಭೆ ಇಷ್ಟೋ ಅಷ್ಟೇ ಲೌಕಿಕ ಬದುಕಿನಲ್ಲಿ ಮುಗ್ಧತೆ ಇತ್ತು. ಎಂದೂ ಸಹ ಹಣದ ಹಿಂದೆ ಹೊಡೆದವರಲ್ಲ, ಆಸ್ತಿ ಹಿಂದೆ ಹೊಡೆದವರಲ್ಲ, ಕೀರ್ತಿ ಹಿಂದೆ ಹೊಡೆದವರಲ್ಲ. ತಮ್ಮ ಪಾಲಿನ ನಟನೆಯನ್ನು ಒಂದು ಧರ್ಮ, ಇದೊಂದು ಕರ್ತವ್ಯ ಅಂತ ಭಾವಿಸಿ ತನ್ನ ನಟನಾ ಬದುಕನ್ನು, ಆ ಪಯಣವನ್ನು ಮುಗಿಸಿ ಹೋದಂಥ ಮಹಾನ್ ತಾರೆ ಜಯಂತಿಯವರಿಗೆ ನನ್ನ ಅನಂತ ಪ್ರಣಾಮಗಳು. ಭಾಳ ಮೃದು ಭಾವನೆಯಿಂದ ಕಾಣ್ತಿದ್ದಂಥವ್ರು. ಸೊ ಯಾರು ಕೂಡ ಇವತ್ತು ಅವರಲ್ಲಿದ್ದಂಥ ಅಭಿನಯದ ಗುಣ, ಸ್ನೇಹ, ಅಜಾತಶತ್ರು ಇವೆಲ್ಲ ಕೂಡ ಈ ಒಂದು ಕಲಾ ತಂಡಕ್ಕೆ ಒಂದು ದೊಡ್ಡ ಹಾಸ್ಯಾಗಿ ಇವತ್ತು ಉಳ್ಕೊಂಡಿದೆ. ಶ್ರೀಮತಿ ಜಯಂತಿಯವರ ಆತ್ಮಕ್ಕೆ ಶಾಂತಿ ದೊರೆಯಲಿ. ಭಾಳ ಜನ ಅನ್ಯಾಯಗಳಿದ್ದಾರೆ. ಅವರ ಪುತ್ರ ಕೂಡ ನನಗೆ ಭಾಳ ಚಿಕ್ಕ ವಯಸ್ಸಿನಿಂದ ಪರಿಚಯ. ಮೇಲೆ ಕೆಳಗೆ ಎಲ್ಲ ಕೂಡ ಅವರ ಜೀವನದ ಉದ್ದಗಲೂ ಕೂಡ ನಾನು ಗಮನಿಸಿದ್ದೇನೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ನನ್ನ ವೈಯಕ್ತಿಕವಾಗಲ್ಲದೆ ನನ್ನ ಪಕ್ಷದ ಪರವಾಗಿ ಕೂಡ ಅವ್ರಿಗೆ ಈ ಸಂದರ್ಭದಲ್ಲಿ ಸಂತಾಪ ಸೂಚಿಸಲಿಕ್ಕೋಸ್ಕರ ಪಕ್ಷದ ಒಬ್ಬ ಅಧ್ಯಕ್ಷನಾಗಿ ಕೂಡ ನಾನು ಬಂದಿದ್ದೇನೆ. ಅವರ ಎಲ್ಲ ಸ್ನೇಹಿತರು, ಅಭಿಮಾನಿಗಳು ಕೂಡ ಈ ದುಃಖವನ್ನು ಭರಿಸುವಂಥ ಶಕ್ತಿ ಸಿಗಲಿ. ಮತ್ತೊಬ್ಬ ಜಯಂತಿ ಈ ರಾಜ್ಯದಲ್ಲಿ, ಈ ನಾಡಿನಲ್ಲಿ ಹುಟ್ಟು ಬರಲಿ ಅಂಥೇಳಿ ಆ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ. ಉಳ್ಳಾರಿ ಯಾಕೆಂದರೆ ಇಷ್ಟು ದಿನ ಒಂದು ರೀತಿ ಮಾತಾಡಿ ಎಲ್ಲರನ್ನೂ ಕೂಡ ಆಪ್ತತೆಯಿಂದ ಕಾಣುವಂಥ ಜಯಂತಿ ಅವ್ರ ಮಾತು ನಿಂತಾಗ ನಮ್ಗಳಿಗೆ ಯಾರಿಗೂ ಕೂಡ ಮಾತು ಬರೋದೇ ಇಲ್ಲ. ಜಯಂತಿಯವರು ನನಗೆ 75ನೇ ಇಸ್ವಿಯಿಂದ ಗೊತ್ತು. ಆದರೆ ಅವ್ರ ಸಿನಿಮಾನ ನಾನು ಸಣ್ಣವಳಿದ್ದಾಗಲಿಂದ ನೋಡಿದ್ದೀನಿ. ಜಯಂತಿ ಅಂತ ಒಬ್ಬ ಅದ್ಭುತ ಕಲಾವಿದೆ. ಅವರೊಂದು ರೀತಿಯ ಅಂತ ಹಿರಿಯ ತಾರೆ ಅಂತಂದರೆ ಯಾವುದೇ ಪಾತ್ರ ಕೊಡಲಿ ಲೀಲಾಜಾಲವಾಗಿ ಮಾಡುವಂಥ ಗುಣ. ಅವ್ರ ಜೊತೆ ನಾನು ಕೆಲಸ ಮಾಡಿದ್ದೀನಿ. ನಮ್ಮ ಪ್ರೊಡಕ್ಷನ್ನೆಲ್ಲ ಅವ್ರು ಕೆಲಸ ಮಾಡಿದ್ದಾರೆ.
ಅವ್ರ ಸ್ವಂತ ಪ್ರೊಡಕ್ಷನ್ನಲ್ಲಿ 2 ಪಿಕ್ಚರ್ ನಾನು ಕೆಲಸ ಮಾಡಿದ್ದೀನಿ. ನಮ್ಮಲ್ಲಿ ಯಾವತ್ತೂ ವ್ಯಾಪಾರನೇ ಇರಲಿಲ್ಲ, ಬರೀ ಪ್ರೀತಿ ಇತ್ತು. ಯಾವಾಗ ಸಿಕ್ಕಿದ್ರು ಜಯ ಹೇಗಿದೆಯಾ ಅಂತ ಕೇಳುವಂಥ ದೊಡ್ಡ ಮನಸ್ಸಿತ್ತು, ಹರಿಸೋ ಗುಣ ಇತ್ತು. ನಿಜ, ಎಲ್ಲರಿಗೂ ಇರುವ ಹಾಗೆ ಜಯಂತಿಯವ್ರಿಗೂ ಅನೇಕ ಸಮಸ್ಯೆಗಳನ್ನು, ಅನೇಕ ನೋವುಗಳನ್ನು ಅವರು ದಾಟಿ ಬಂದಿರತಕ್ಕಂಥವ್ರು. ಯಾವತ್ತಾದರೂ ನಾವು ಕೇಳ್ತಾ ಇದ್ವಿ, ಏನಾದರೂ ಒಂದು ನೋವಿನ ವಿಷಯ ಬಂದಾಗ ಅದೆಷ್ಟು ಗಟ್ಟಿಯಾಗಿ ಸ್ವೀಕಾರ ಮಾಡ್ತಿದ್ರು ಅಂದರೆ, ಆಯಿತು ತಾನೇ, ಮರ್ತ್ಬಿಡು ಅಂತ ಹೇಳೋರು. ಮರೆಯೋಣ, ಕ್ಷಮಿಸೋಣ. ಕ್ಷಮಾಗುಣ ಜಯಂತಿಯವರಿಗೆ ಭಾಳ ದೊಡ್ಡದು. ಆ ಕ್ಷಮಾಗುಣವನ್ನು ನಾನು ಅವರಲ್ಲಿ ಹೆಚ್ಚು ನೋಡಿದ್ದೆ. ಕ್ಷಮಿಸೋ ಗುಣವೂ ಇತ್ತು, ಪ್ರೀತಿಸೋ ಗುಣ ಇತ್ತು, ನನ್ನದು ಅಂತ ಹೇಳೋದು. ಅಫ್ಕೋರ್ಸ್ ನಮಗೆ ಚಿತ್ರರಂಗನೇ ನಮ್ಮದು, ನಮ್ಮ ಬಳಗ. ಜಯಂತಿಯವರನ್ನು ನಾವು ಎಷ್ಟು ಸ್ಮರಿಸ್ಕೊಂಡ್ರೂ ಸಾಲದು. ಇವತ್ತಿನ ದಿನ ನಮಗೆ ಕಷ್ಟ ಆಗುತ್ತೆ. ನಿನ್ನೆ ರಾತ್ರಿ ನನಗೆ ತುಂಬ ಅವರು ನೆನೆಸ್ಕೊಂಡೆ. ನಾವು ಕೂತ್ಕೊಂಡಿದ್ವಿ, ಭಾರತಿಯವರು, ಸರೋಜಾದೇವಿಯವರು, ನಾವು ಜಯಂತಿಯವ್ರನ್ನ ನೋಡಬೇಕು ಅನಿಸುತ್ತೆ. ನಾವೆಲ್ಲ ಮಾತಾಡಿದ್ವಿ. ಬೆಳಗ್ಗೆ ನೋಡಿದ್ರೆ ಅವರು ಎಲ್ಲ ಕಷ್ಟ ಆಗುತ್ತೆ ರೀ. ಒಬ್ಬ ಮಹಾನ್ ತಾರೆ ಯಾವ ಅಪೇಕ್ಷೆ ಇಲ್ಲದೆ ಎಲ್ಲರನ್ನೂ ಪ್ರೀತಿಸಿ, ಯಾವ ಪಾತ್ರ ಬಂದರೂ ಕೂಡ ಅದಕ್ಕೆ ಜೀವ ತುಂಬಿ, ಇವತ್ತು ಎಲ್ಲ ಲಕ್ಷಾಂತರ ಅಲ್ಲ, ನಿಜಕ್ಕೂ ಹೇಳಬೇಕು ಅಂದರೆ ಅವ್ರದ್ದು ಯಾವ ಸಿನಿಮಾನೂ ನಾವು ಬಿಟ್ಟಿಲ್ಲ. ಈ ಕೋವಿಡ್ ಸಂದರ್ಭದಲ್ಲಿ ಮಾತ್ರ ನಮಗೆಲ್ಲರಿಗೂ ಭಾಳ ನೋವು ಅಂದರೆ, ಈ ಸಂದರ್ಭದಲ್ಲಿ ನಮಗೆ ಮನುಷ್ಯ ಸಂಬಂಧಗಳನ್ನು ದೂರ ಮಾಡ್ತೀವಿ. ನಮಗೆ ನೋಡಲಿಕ್ಕಾಗ್ತಿರ್ಲಿಲ್ಲ, ವ್ಯಕ್ತಿಗತವಾಗಿ ನಾವು ಹೋಗ್ತಿರ್ಲಿಲ್ಲ, ಅವರನ್ನು ನೋಡೋಕ್ಕಾಗ್ತಿರ್ಲಿಲ್ಲ. ಬಟ್ ಹೀಗಿದ್ದಾರೆ ಅಂತ ಕೇಳ್ಕೊಂಡು ಸಂತೋಷ ಪಡ್ತಿದ್ವಿ. ಇವತ್ತು ಆ ತಾಯಿ ಅಲ್ಲಿ ನೋಡಿ ಮಲಗಿದಾರಲ್ಲ, ಹೇಗಿದೆ ನೋಡಿ ಆ ಮಲಗಿರೋ ರೀತಿ. ಯಾವುದೋ ಸಿನಿಮಾಗೆ ಪಾತ್ರ ಮಾಡಲಿಕ್ಕೆ ಅವ್ರು ಸಜ್ಜಾಗಿದ್ದಾರೆ ಅನಿಸುತ್ತೆ. ಅದೇ ನಗುಮುಖ, ಅದೇ ಒಂದು ಪ್ರೀತಿಯಿಂದ ತುಂಬಿದ್ದು, ಎಲ್ಲನೂ ಒಂದು ಬರಮಾಡ್ಕೊಳ್ಳುವಂಥ ಒಂದು ಮುಖ ಇದೆಯಲ್ಲ, ಆ ಮುಖದಲ್ಲೇ ನಿಶಾಂತವಾಗಿ ಈ ಲೋಕದ ಈ ಜಂಜಾಟವೇ ಬೇಡ ಅಂತ ಹೇಳ್ಬಿಟ್ಟು ಮಲ್ಕೊಂಡ್ಬಿಟ್ರು. ಬಟ್ಟು ಜಯಂತಿಯವರು ಎಲ್ಲೇ ಹೋಗಲಿ, ಯಾವ ಲೋಕಕ್ಕೆ ಹೋದರೂ ಕೂಡ ಈ ಲೋಕದಲ್ಲಿ ಅವ್ರು ಕೊಟ್ಟಿರ್ತಕ್ಕಂಥ ಸಾಧನೆ, ಈ ಲೋಕದಲ್ಲಿ ಅವ್ರು ಕೊಟ್ಟಿರ್ತಕ್ಕಂಥ ಕೊಡುಗೆಯನ್ನು ಯಾರೂ ಮರೀಲಿಕ್ಕೆ ಸಾಧ್ಯವಿಲ್ಲ. ಅವರ ಕುಟುಂಬಕ್ಕೆ ಇದನ್ನು ಈ ನೋವನ್ನು ಭರಿಸೋ ಶಕ್ತಿಯನ್ನು ಕೊಡಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತೇನೆ. ಇಲ್ಲೇ
ಬಸ್ ಹೇಳಿ ಬಾ ಹಂಗೆ ಬಾ ಸಪರೇಟ್ ಅಣ್ಣ ಬರ್ಲಿ ಫಸ್ಟ್ ಇಬ್ರು ಜಾಸ್ತಿ ಜನ ಬರೋದು ಬೇಡ ಸರ್ ಫಸ್ಟ್ ಇಬ್ರು ಒಳಗೆ ಹೋಗಿ ಮಾತಾಡೋದು ನೀವು ಈ ಕಡೆ ಸೈಡ್ ಕಡೆ ಯಾಕಂತ ಬಿಚ್ಕಡೆ ಇಲ್ಲ ಎತ್ತಿಡಿ ಬರತ್ತೆ ನೀವು ಹೋಗೋದಿಲ್ಲ ಸರ್ ನಾನು ಅರ್ಜೆಂಟ್ ಸ್ವಲ್ಪ ಹೋಗ್ಬೇಕು ಸಾರಿ ಅದಕ್ಕೋಸ್ಕರ ಸುಜಾ ಹಾಂ ಹೋಗಿ ಬರ್ತೀನಿ ಫೋನ್ ಮಾಡ್ತೀನಿ ನೀನು ಫಸ್ಟ್ ನಿನ್ನ ಗಾಡಿ ಬರ್ತದೆ ಅದು ಗಾಡಿ